ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ, ಎಕನಾಮಿಕ್ಸ್ ರವಿ 1776. ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಮತ್ತೊಂದು ಸಲ ಹೇಳ್ತೀನಿ, ಎಕನಾಮಿಕ್ಸ್ ರವಿ ಅನ್ನುವಂಥದ್ದು. ನಾನು ಇವತ್ತು ನಿಮಗೆ 4 ಅಂಕದ ಪ್ರಶ್ನೆ, 2ನೇ ಚಾಪ್ಟರ್ನಲ್ಲಿ ಬರುವಂಥ ಬಹುಮುಖ್ಯವಾಗಿರುವಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಚರ್ಚೆ ಮಾಡ್ತಾ ಇದ್ದೀನಿ ಇವತ್ತು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಕ್ರಮ ಸಂಖ್ಯೆ 2 ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದು 2ನೇ ಪ್ರಶ್ನೆ, ಅಂದರೆ ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅಂತ. ಮೊದಲನೇ ಪ್ರಶ್ನೆ, ಒಟ್ಟು ತುಷ್ಟಿಗುಣ ಮತ್ತು ಸೀಮಂತ ತುಷ್ಟಿಗುಣಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಅದು ಮುಂದಿನ ವಿಡಿಯೋದಲ್ಲಿ ಅದನ್ನು ನಾನೇನು ಮಾಡ್ತಾ ಇದ್ದೀನಿ, ನಿಮಗೆ ಅಪ್ಲೋಡ್ ಮಾಡ್ತೀನಿ. ಬಟ್ ಇದು 2ನೇ ಪ್ರಶ್ನೆ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ಇದರಲ್ಲಿ 2 ಮಾರ್ಕ್ಸಿಂದು ಪ್ರಶ್ನೆ ಇದೆ ಮತ್ತು 4 ಅಂಕದ್ದು ಪ್ರಶ್ನೆ ಆಗುತ್ತೆ. ಟೋಟಲ್ ನಿಮಗೆ 6 ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇದೆ. ಇದು ಭಾಳ ಸಲ ನಮಗೆ ಎಕ್ಸಾಮಿಗೆ ಕೇಳಿರುವಂಥ ಪ್ರಶ್ನೆ. ಅದಕ್ಕೋಸ್ಕರ ನಾವೇನು ಮಾಡೋಣ ಅಂತಂದರೆ, ಇದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಇರೋದ್ರಿಂದಾಗಿ ನಾವು ಇದನ್ನು ಆಯ್ಕೆ ಮಾಡಿಕೊಂಡಿದ್ದು, ಹೌದಾ. ಅದಕ್ಕೆ ನಾನು ಇದೇ ಪ್ರಶ್ನೆಯಿಂದನೇ ಇವತ್ತು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಪ್ರಶ್ನೆ ನೋಡಿ ಒಂದ್ಸಲ. ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅಂತ, ಹೌದಾ. ಔದಾಸೀನ್ಯ ವಕ್ರರೇಖೆಗಳು ಯಾವ ರೀತಿಯಾಗಿರುತ್ತೆ ಅಂತಂದರೆ, ನಿಮಗೆ ಮೊದಲಿನ ಒಂದು ವಿಡಿಯೋಲ್ಲಿ ನಿಮಗೆ ನಾನು ಅಪ್ಲೋಡ್ ಮಾಡಿರುವಂಥದ್ದು IC1, IC2, IC3 ಅಂತ ಇರುತ್ತೆ, ಹೌದಾ. ಅದು ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ಇದ್ದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಅಂದರೆ ಔದಾಸೀನ್ಯ ವಕ್ರರೇಖೆಯ ಗುಣಲಕ್ಷಣಗಳನ್ನು ಚರ್ಚಿಸಿ ಅಥವಾ ವಿವರಿಸಿರಿ ಅನ್ನುವಂಥದ್ದು 6 ಅಂಕದ ಪ್ರಶ್ನೆಯಲ್ಲಿ ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡಿರುವಂಥದ್ದು ವಿದ್ಯಾರ್ಥಿಗಳೇ, ಹೌದಾ. ಇವಾಗ ನಾನು ತೆಗೆದುಕೊಂಡಿರುವಂಥ ಪ್ರಶ್ನೆ 2ನೇದು, ಔದಾಸೀನ್ಯ ನಕ್ಷೆಯ ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಇರುವಂಥದ್ದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಮಗೆ ಏನಿದೆ ಅಂದರೆ, ಒಂದು ಎಕ್ಸ್ ಅನ್ನುವಂಥ ಒಂದು OX ಅನ್ನುವಂಥ ಒಂದು ತಲಾಕ್ಷೆ ಇದೆ. O ಅನ್ನುವಂಥದ್ದು ನಿಮ್ಗೆ ಆಲ್ರೆಡಿ ಇಲ್ಲಿ ಇದೆ, ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಈ ಕಡೆ ಬರೆದಿದ್ದೀನಿ, ಎಕ್ಸ್ ತಲಾಕ್ಷೆ ಮೇಲೆ ನಾವು ಬಾಳೆಹಣ್ಣುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲಿ OY ಲಂಬಾಕ್ಷ ಅಂತಿದೆ. ಇಲ್ಲಿ OY ಲಂಬಾಕ್ಷ ಮೇಲೆ ಏನಿದೆ, ಮಾವಿನ ಹಣ್ಣುಗಳು ಅಂತ. ಎಕ್ಸ್ ವಸ್ತುವಿನ ಮೇಲೆ ಬಾಳೆಹಣ್ಣುಗಳು ಮತ್ತು Y ವಸ್ತುವಿನ ಮೇಲೆ ಮಾವಿನ ಹಣ್ಣುಗಳು ಅಂತೇಳಿ ನಾವು ಅವುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ 2 ವಸ್ತುಗಳ ಒಂದು ವಿಭಿನ್ನವಾದಂಥ ಒಂದು ಸಂಘರ್ಷ ಅನ್ನುವಂಥದ್ದು ಅಥವಾ ವಿವಿಧ ವಸ್ತುಗಳ ಬಗ್ಗೆ ಇರುವಂಥ ಒಲವು ಅಂತ ಹೇಳ್ಬೋದು. ಇವುಗಳ ಒಂದು ಗುಂಪನ್ನು ನಾವೇನಂತ ಕರಿತಾ ಇದ್ದೀವಿ, ಔದಾಸೀನ್ಯ ವಕ್ರರೇಖೆಗಳ ಒಂದು ನಕ್ಷೆಗಳ ಗುಂಪು ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ, ಹೌದಾ. ಯಾಕಂತಂದರೆ IC1ಗಿಂತ IC2 ಹೆಚ್ಚಿಗಿದೆ, IC2ಗಿಂತಲೂ IC3 ಹೆಚ್ಚಿಗಿದೆ ಅಂತ ಅನ್ನುವಂಥ ಒಂದು ಆಯ್ಕೆ. ಇಲ್ಲಿ ನಾವು ಏನಂತ ಕರಿಬೋದು ಅಂದರೆ, ಇಲ್ಲಿ ನಾವು ಬಿಂದುಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. 1ನೇದು A ಅಂತ ಅಂದ್ಕೊಳ್ಳೋಣ, ನೆಕ್ಸ್ಟ್ B ಅಂದ್ಕೊಳ್ಳೋಣ, ಹೌದಾ. ಇಲ್ಲಿ 2ನೇ ಪಾಯಿಂಟ್, ನೆಕ್ಸ್ಟ್ 3ನೇ ಪಾಯಿಂಟ್ C ಅಂತೇಳಿ ಅಂದ್ಕೊಳ್ಳೋಣ. ABC ಅನ್ನುವಂಥ ಒಂದು 3 ಸಂಯೋಜನೆಗಳು ಹೊಂದಿರುವಂಥದ್ದು 3 ವಕ್ರರೇಖೆಗಳಿದ್ದಾವೆ. ಅಂದರೆ 3 ಔದಾಸೀನ್ಯ ವಕ್ರರೇಖೆಗಳು ಇರುವಂಥದ್ದು, IC1, IC2, IC3 ಅನ್ನುವಂಥದ್ದು, ಹೌದಾ. ಔದಾಸೀನ್ಯ ವಕ್ರರೇಖೆ 1, ಔದಾಸೀನ್ಯ ವಕ್ರರೇಖೆ 2 ಮತ್ತು ಔದಾಸೀನ್ಯ ವಕ್ರರೇಖೆ 3 ಅನ್ನುವಂಥ ಒಂದು ಕಾನ್ಸೆಪ್ಟ್ ಇರುವಂಥದ್ದು. ಇದರಿಂದ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ, ಆಯ್ಕೆಯನ್ನು ಇಲ್ಲಿ ಕಾನ್ಸೆಪ್ಟನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೋಡಿ, ಮೊದಲನೇದಾಗಿ ನಾವು ತೆಗೆದುಕೊಂಡಾಗ ಇದರ ಆನ್ಸರನ್ನು ಹೇಳಬೇಕಾದ್ರೆ ನೋಡಿ, ಔದಾಸೀನ್ಯ ವಕ್ರರೇಖೆಗಳ ಒಂದು ಕುಟುಂಬ ಅಂತಂದರೆ ನಿಮ್ಗೆ ಗೊತ್ತಿದೆ. ಒಂದು ಕುಟುಂಬ ಅಂತಂದರೆ ನಮ್ಮ ಮನೆಯಲ್ಲಿರುವಂಥ ನಮ್ಮ ಪಪ್ಪ, ಮಮ್ಮಿ, ಹೌದಾ. ಅಥವಾ ತಂದೆ ಮತ್ತು ತಾಯಿ, ಹೌದಾ. ಇವರಿಬ್ಬರು ನಮಗೆ 2 ಬೇರುಗಳಿದ್ದಂಗೆ, ಹೌದಾ. ಇವರಿನಿಂದ ನಮ್ಮ ಇಡೀ ಕುಟುಂಬವನ್ನು ನಿರ್ಧಾರವಾಗುವಂಥದ್ದು, ಹೌದಾ. ತಂದೆ ಮತ್ತು ತಾಯಿ. ಅದರ ಜೊತೆಗೆ ನಮ್ಮ ಮಕ್ಕಳು. ನಮ್ಮ ಮಕ್ಕಳು ಅಂತಂದರೆ ಏನು, ಅಣ್ಣ ತಮ್ಮರಾಗಿರ್ಬೋದು, ಸೋದರ ಸೋದರಿ ಆಗಿರ್ಬೋದು, ಇವರೆಲ್ಲರೂ ಸೇರಿ ಒಂದು ಕುಟುಂಬ, ಹೌದಾ. ಹಿರಿಯರಿರುವಂಥದ್ದು ಮನೆಯಲ್ಲಿ ಅಜ್ಜಿಗಳಾಗಿರ್ಬೋದು. ಇವರೆಲ್ಲರೂ ಸೇರಿದ್ರೆ ನಮಗೆ ಒಂದು ಕುಟುಂಬ ಅಂತ ಆಗುತ್ತೆ, ಹೌದೋ ಅಲ್ಲೋ, ಹೌದಾ. ಅದೇ ರೀತಿಯಾಗಿ ಇಲ್ಲಿ ಇಂಡಿಫರೆನ್ಸ್ ಕರ್ವ್ನಲ್ಲಿ ಏನಾಗಿದೆ, 3 ಇಂಡಿಫರೆನ್ಸ್ ಕರ್ವ್ಗಳಿದೆ, IC1, IC2, IC3 ಅಂತೇಳಿ, ಹೌದಾ. ಇಲ್ಲಿ ಔದಾಸೀನ್ಯ ವಕ್ರರೇಖೆಗಳು 3 ಇರೋದ್ರಿಂದಾಗಿ ಇವುಗಳ ಒಂದು ಗುಂಪಿಗೆ ನಾವು ಇಲ್ಲಿ ಏನಂತ ಕರಿತಾ ಇದ್ದೀವಿ, ಔದಾಸೀನ್ಯ ವಕ್ರರೇಖೆಗಳ ಒಂದು ಕುಟುಂಬ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಅವುಗಳನ್ನು ಕೂಡುವುದರಿಂದ ಒಂದು ರೇಖಾಚಿತ್ರ ರಚನೆ ಆಗ್ತಾ ಇದೆ. ಆ ರೇಖಾಚಿತ್ರವನ್ನು ನಾವು ಇವತ್ತೇನು ಕರಿತಾ ಇದ್ದೀವಿ, ಔದಾಸೀನ್ಯ ನಕ್ಷೆ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ, ಹೌದಾ. ಗ್ರೂಪಿಂಗ್ ಇಂಡಿಫರೆನ್ಸ್ ಕರ್ವ್ಸ್ ಅಂತ ನಾವು ಕರಿತಾ ಇದ್ದೀವಿ, ಫ್ಯಾಮಿಲಿ ಆಫ್ ಇಂಡಿಫರೆನ್ಸ್ ಕರ್ವ್ಸ್ ಅಂತಲೂ ಕೂಡ ಕರಿತಾ ಇದ್ದೀವಿ, ನೆನ್ಪಿಟ್ಕೊಳ್ಳಿ, ಹೌದಾ. ಕೆಳಗೆ
ಹೌದಾ. ಸೊ ಕೆಳಗೆ ಔದಾಸೀನ್ಯ ನಕ್ಷೆಗಳಿಗಿಂತ ವಕ್ರರೇಖೆಗಳಿಗಿಂತ ಸೊ ಎತ್ತರದ ಔದಾಸೀನ್ಯ ವಕ್ರರೇಖೆಗಳಿಗೆ ಅನುಭೋಗಿಯು ಆದ್ಯತೆಯನ್ನು ನೀಡಿರುವುದನ್ನು ನಾವು ಕಾಣುತ್ತೇವೆ. ಅದು ಯಾವುದ ಒಂದು ಮುಖಾಂತರ? ಬಾಣದ ಗುರುತಿನ ಮುಖಾಂತರ. ಹೌದಾ, ಬಾಣದ ಗುರುತಿನ ಮುಖಾಂತರ ನಾವು ಅದನ್ನು ಹೇಳ್ತಾ ಇದ್ದೀವಿ. ಹೌದಾ. ಸೊ ಹೌದು. ಸೊ ಯಾಕಂತಂದರೆ ಇಲ್ಲಿ ಸೊ ಔದಾಸೀನ ವಕ್ರರೇಖೆ ತಗೊಂಡಾಗ ಇಲ್ಲಿ IC1 ಅಂತಿದೆ, IC2 ಅಂತಿದೆ ಮತ್ತು IC3 ಅಂತಿದೆ. ಸೊ 3 ಇಂಡಿಫರೆನ್ಸ್ ಕರ್ವ್ಗಳಿದ್ದಾವೆ. ಈ ಔದಾಸೀನ ವಕ್ರರೇಖೆಗಳು ಅತಿ ಹೆಚ್ಚಿನ ಮಟ್ಟದಲ್ಲಿ ಎತ್ತರದಲ್ಲಿರುವಂಥದ್ದೇ ನಮ್ಮ ಒಲವಾಗಿರುತ್ತದೆ. ಯಾಕೆ? ಸೊ ಯಾಕಂದರೆ ನಿಮ್ಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಇಲ್ಲಿ ಯಾವುದೇ ರೀತಿಯಂಥ ನಮ್ಗೆ ಲಿಮಿಟ್ ಅನ್ನುವಂಥದ್ದಿಲ್ಲ. ಹೌದಾ. ಲಿಮಿಟ್ ಅಂದರೆ ಯಾವುದು? ಸೊ ನಿಮ್ಗೆ ಗೊತ್ತಿದೆ ಇಲ್ಲಿ ಯಾವುದು ಅಂತಂದರೆ ನಮ್ಮ ಆದಾಯದ ರೇಖೆ. ಸೊ ಇಲ್ಲಿ ಇಲ್ಲ. ಆದಾಯ ರೇಖೆ ಅಂತಂದರೆ ನಿಮ್ಗೆ ಒಂದು ಯಾವುದಾದ್ರೂ ಒಂದು ಔದಾಸೀನ ವಕ್ರರೇಖೆ ಮೇಲೆ ಆದಾಯ ಬಂದಿತ್ತು ಅಂತ ತಿಳ್ಕೊರಿ, ಅವಾಗ ನಮ್ಮ ಒಂದು ಕಾನ್ಸೆಪ್ಟು ಬೇರೆ ಆಗ್ತಿತ್ತು. ಅದು ಆಪ್ಟಿಮಮ್ ಚಾಯ್ಸ್ ಆಗ್ತಿತ್ತು. ಹೌದಾ. ಆದರ್ಶ ಆಯ್ಕೆ ಬಿಂದು ಅಂತ ಕರಿತಾ ಇದ್ದೀವಿ, ಅಥವಾ ಆದರ್ಶ ಅನುಭೋಗಿಯ ಒಂದು ಆದರ್ಶ ಬಿಂದು ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಅದು 6 ಅಂಕದ ಪ್ರಶ್ನೆ. ಆಲ್ರೆಡಿ ಅದರ ಮೇಲೆ ನಾನು ವಿಡಿಯೋ ಅಪ್ಲೋಡ್ ಆಗಿದೆ, ಅದನ್ನು ನೋಡ್ಕೊಳ್ಳಿ ನೀವು. ಹೌದಾ. ಸೊ ಅದು 6 ಮಾರ್ಕ್ಸ್ನಲ್ಲಿ ಬರುವಂಥದ್ದು 3ನೇ ಮುಖ್ಯವಾಗಿರುವಂಥ ಪ್ರಶ್ನೆ. ಹಾಗಾಗಿ ಸೊ ಇಲ್ಲಿ ಯಾವುದೇ ರೀತಿಯಂತ ನಮಗೆ ಒಂದು ಲಿಮಿಟ್ ಅನ್ನುವಂಥದ್ದಿಲ್ಲ. ಲಿಮಿಟ್ ಅಂತಂದ್ರೆ ಏನು? ಸೊ ಯಾವುದೇ ಒಂದು ಆದಾಯದ ಒಂದು ಲಿಮಿಟೇಷನ್ಸ್ ಅನ್ನು ನಮಗಿಲ್ಲ. ಹೌದಾ. ಸೊ ಇಲ್ಲಿ ನಮಗೇನಿದೆ ಊಹೆಗಳು? IC1ಕ್ಕಿಂತಲೂ ಹೆಚ್ಚಿಗೆ IC2 ಕೊಡ್ತಾ ಇದೆ, IC2ಕ್ಕಿಂತಲೂ IC3 ಕೊಡುತ್ತೆ ಅಂತೇಳಿ ನಮ್ಮ ಒಂದು ಕಾನ್ಸೆಪ್ಟ್. ಹಾಗಾಗಿ ಅನುಭೋಗಿ ಓರ್ವನು ಏನು ಮಾಡ್ತಾ ಇದ್ದಾನಂದರೆ ಯಾವಾಗಲೂ ಕೂಡ ಅತಿ ಎತ್ತರದಲ್ಲಿರುವಂಥ ಒಂದು ಔದಾಸೀನ್ಯ ವಕ್ರರೇಖೆ ಕಡೆಗೆ ತನ್ನ ಒಲವನ್ನು ಹೊಂದಿರುತ್ತಾನೆ. ಹೌದಾ. ಯಾಕೆ ಹೊಂದಿರುತ್ತಾನೆ ಅಂತಂದರೆ ಅದು ಎತ್ತರ ಮಟ್ಟದಲ್ಲಿರೋದ್ರಿಂದಾಗಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ತುಷ್ಟಿಗುಣ ಕೊಡ್ತಾ ಇದೆ. ಹೌದಾ. ಅದರಿಂದ ನಮಗೆ ಆದಷ್ಟು ತೃಪ್ತಿ ನೀಡ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ನಾವು ಅದನ್ನು ಆಯ್ಕೆ ಮಾಡ್ಕೊಳ್ತೀವಿ ವಿದ್ಯಾರ್ಥಿಗಳೇ. ನೋಡಿ ನೆನಪಿಟ್ಲಿ. ಹೌದಾ. ಸೊ ಹೌದು, ಇಲ್ಲಿ ನೋಡಿ ಅದೇ ಕಾನ್ಸೆಪ್ಟ್ ಮೇಲೆ ನಿಮಗೆ ಸೊ ಇಲ್ಲೊಂದು ಕಾನ್ಸೆಪ್ಟ್ ಇದೆ. ಸೊ ಏಕತಾನಾತ್ಮಕ ಒಲವು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ವಿದ್ಯಾರ್ಥಿಗಳೇ. ಹೌದಾ. ಸೊ ಏಕತಾನಾತ್ಮಕ ಒಲವು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಸೊ ಇದ್ರ ಮೇಲೆ ನಮಗೆ ಏನು ಮಾಡ್ತಾ ಇದ್ದಾನಂದರೆ ನಮಗೆ ಯಾವಾಗಲೂ ಕೂಡ ಏನು ಮಾಡ್ತಾ ಇದ್ದಾನೆ ವಿದ್ಯಾರ್ಥಿಗಳೇ, 2 ಅಂಕದ ಪ್ರಶ್ನೆಯನ್ನು ನಮಗೆ ಕೇಳ್ತಾನೆ. ಹೌದಾ. ಭಾಳ ಸಲ ಬಂದಿದೆ ಇದು ಪ್ರಶ್ನೆ. ಹೌದಾ. ಸೊ ನನ್ನ ಪ್ರಕಾರ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಸೊ ಇದು ಮೊದಲನೇ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ಹೌದಾ. ಈ ಪ್ರಶ್ನೆ ಏನಾಗಿದೆ ಅಂದರೆ ಏಕತಾನಾತ್ಮಕ ಒಲವು ಅಂತೇಳಿ. ಹೌದಾ. ವಿದ್ಯಾರ್ಥಿಗಳೇ ದಯವಿಟ್ಟು ಕ್ಷಮೆ ಇರಲಿ. ಸೊ ಸಡನ್ನಾಗಿ ನಮ್ಮ ಕರೆಂಟ್ ಹೋಯಿತು, ಹಾಗಾಗಿ ಕರೆಕ್ಟಾಗಿ ನಿಮ್ಗೆ ಕಾಣಿಸ್ತಾ ಇಲ್ಲ ಅಂದ್ಕೊಂಡಿದ್ದೀನಿ. ಆದರೂ ಪರವಾಗಿಲ್ಲ. ಹೌದಾ. ನೋಡಿ ವಿದ್ಯಾರ್ಥಿಗಳೇ, ಸೊ ಔದಾಸೀನ್ಯ ವಕ್ರರೇಖೆ ಅಂತಂದರೆ ಏಕತಾನಾತ್ಮಕ ಒಲವು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ವಿದ್ಯಾರ್ಥಿಗಳೇ. ಈ ಕಾನ್ಸೆಪ್ಟ್ನಲ್ಲಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ 2 ಅಂಕದ ಪ್ರಶ್ನೆಯನ್ನು ಒಂದು ಫ್ರೇಮ್ ಆಗುತ್ತೆ ಅಂತ. ಏನು ಕೇಳ್ಬೋದು? ಸೊ ಏಕತಾನಾತ್ಮಕ ಒಲವು ಎಂದರೇನು ಅಂತ. ಮೊದಲು ಏಕಾತ್ಮಕ ಒಲವು ಅಂತ ಕರಿತಿದ್ವಿ, ಬಟ್ ಅದನ್ನು ವರ್ಡ್ ಸ್ವಲ್ಪ ಚೇಂಜ್ ಆಗಿದೆ. ಹೌದಾ. ಅದಕ್ಕೇನಂತಂದರೆ ಏಕತಾನಾತ್ಮಕ ಒಲವು ಅಂತೇಳಿ ನಾವು ಅದನ್ನು ಕರಿತೀವಿ. ಈ ಏಕತಾನಾತ್ಮಕ ಒಲವು ಅಂತಂತಂದರೆ ಏನು? ಹೌದಾ. ನೋಡಿ, ಸೊ ಯಾವುದೇ 2 ಸಂಯೋಜನೆಗಳ ನಡುವಿನ ಅನುಭೋಗಿಯ ಕೊನೆ ಪಕ್ಷ ಒಂದು ಸರಕು ಹೆಚ್ಚಾಗಿರುವ ಮತ್ತು ಸೊ ಇನ್ನೊಂದು ಸರಕು ಎರಡನೇ ಸಂಯೋಜನೆಗಿಂತ ಕಡಿಮೆಯಾಗದಂತಿರುವ, ಹೌದಾ, ಕಡಿಮೆಯಾಗದಂತಿರುವ ಸಂಯೋಜನೆಗೆ ಆದ್ಯತೆ ನೀಡುವುದನ್ನೇ, ಹೌದಾ, ಅಥವಾ ಆದ್ಯತೆ ನೀಡುವುದಕ್ಕೆ ಅನುಭೋಗಿಯ ಏಕತಾನಾತ್ಮಕ ಒಲವು ಎನ್ನುತ್ತೇವೆ. ಅಂದರೆ ವಿದ್ಯಾರ್ಥಿಗಳೇ 2 ಸರಕುಗಳಿದಾವೆ ಅಂತ ಅಂದ್ಕೊಳ್ಳಿ. ಹೌದಾ. ಆ 2 ಯಾವ ಸರಕುಗಳು? ಎಕ್ಸ್ ಅನ್ನುವಂಥ ಒಂದು ಸರಕಿದೆ. ಹೌದಾ. ಸೊ ಎಕ್ಸ್ ಅಂತಂದರೆ ಯಾವುದು ನಿಮ್ಗೆ ಗೊತ್ತಿದೆ, ಈ ಸರಕು ಬಾಳೆಹಣ್ಣು. ಹೌದಾ. ನೆಕ್ಸ್ಟ್ ಇನ್ನೊಂದು ಸರಕಿದೆ, ಅದು ಮಾವಿನ ಹಣ್ಣು. 2 ಸರಕುಗಳಿದೆ. OX ತಲಾಕ್ಷ ಮೇಲೆ ಬಾಳೆಹಣ್ಣಿನ ಪ್ರಮಾಣನ ಬರೆದಿದ್ದೀವಿ. ಹೌದಾ. OY ಲಂಬಾಕ್ಷ ಮೇಲೆ ನಮಗೆ ಏನು ಮಾಡಿದ್ದೀವಿ ಅಂತಂದರೆ ಮ್ಯಾಂಗೋ ಅಂದರೆ ಮಾವಿನ ಹಣ್ಣುಗಳು ಸಂಯೋಜನೆ ಮಾಡಿದ್ದೀವಿ. ಈಗ ಈ 2 ಸಂಯೋಜನೆಯಲ್ಲಿ ಒಂದನ್ನು ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಸೊ ಅಂದರೆ ಏನು? 2 ಬೇಕಂತ ಅನಿಸ್ತಾ ಇದೆ. ಸೊ ಒಂದು ತೊಗೊಂಡಾಗ ಇನ್ನೊಂದನ್ನು ಬಿಟ್ಕೊಡ್ಬೇಕಾಗತ್ತೆ. ಯಾಕೆ ಬಿಟ್ಕೊಡ್ಬೇಕಾಗತ್ತೆ? ನಿಮ್ಗೆ ಗೊತ್ತಿದೆ. ಸೊ ಅಲ್ಲಿ ಏನಂತಂದರೆ ಒಂದು ಎಕ್ಸ್ ಅನ್ನುವಂಥ ಒಂದು ವಸ್ತುವನ್ನು ಹೆಚ್ಚಿಗೆ ಪಡಿಬೇಕಾದ್ರೆ ವಾಯ್ ಅನ್ನುವಂಥ ಒಂದು ವಸ್ತುವನ್ನು ಬಿಟ್ಕೊಡ್ಬೇಕಾಗತ್ತೆ. ಹೌದಾ. 2 ಎಟ್ ಎ ಟೈಮಿಗೆ ಸೇಮ್ ಆಗಿ ತೊಗೊಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೊ ಅದಕ್ಕೆ ಸೊ ಒಬ್ಬ ಅನುಭೋಗಿ 2 ಸಂಯೋಜನೆಗಳನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಸೊ ಕೊನೆ ಪಕ್ಷ ಒಂದು ಹೆಚ್ಚಾಗಿ ತಗೊಳ್ಬೇಕಾಗತ್ತೆ ಮತ್ತು ಇನ್ನೊಂದನ್ನು ಸೊ ಎರಡನೇ ಸಂಯೋಜನೆಯನ್ನು ಕಡಿಮೆ ಮಾಡಬೇಕಾಗತ್ತೆ. ಹೌದಾ. ಸೊ ಯಾಕಂದರೆ ಇಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ಬೋದು ನಾನು. ಹೌದಾ. ಈ ಎಕ್ಸಾಂಪಲ್ ನೋಡಿ, ಇಲ್ಲಿ ಏನಿದೆ ಅಂತ ನೋಡಿ, ಒಂದು ಕಾನ್ಸೆಪ್ಟನ್ನು ನಿಮ್ಗೆ ಹೇಳ್ತೀನಿ. ಸೊ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಅಜೂಮ್ ಮೀನನ್ನು ತೆಗೆದುಕೊಳ್ತಾ ಇದ್ದೀನಿ. ಒಂದು ನಿಮಿಷ. ಈ ಕಾನ್ಸೆಪ್ಟ್ ರೀ,
ಹೌದಾ, ಇಲ್ಲಿಂದ ಇಲ್ಲಿ ತನ ಇದೆ ಅಂತ ಅನ್ಕೊಳ್ಳೋಣ. ಹೌದಾ, ಇಲ್ಲಿ ನೋಡಿ OX ಭಾಳ ಕಡಿಮೆ ಇದೆ, OY ಕಡಿಮೆ ಕಾಣಿಸ್ತಾ ಇದೆ, ಸ್ವಲ್ಪ OX ಜಾಸ್ತಿ ಆಗ್ತಾ ಇದೆ. ಅಂದರೆ ಎಕ್ಸ್ ಗೂಡ್ಸು ನಿಮಗೆ ಭಾಳಷ್ಟು ನಮಗೆ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದೆ, ಬಟ್ OY ಅನ್ನುವಂಥ ಒಂದು ಗೂಡ್ಸ್ ಏನಾಗಿದೆ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಸಿಗ್ತಾ ಇದೆ ಅಂತ ಅರ್ಥ. ಅಂದರೆ ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಬಹಳ ಕಡಿಮೆ ಪ್ರಮಾಣದಲ್ಲಿ ನಮಗೆ Y ವಸ್ತು ಸಿಕ್ಕರೆ, ಸೊ ಎಕ್ಸ್ ವಸ್ತು ಸಿಕ್ಕರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ Y ವಸ್ತು ಅಂದರೆ ಮ್ಯಾಂಗೋವಿನ ಪ್ರಮಾಣ ಜಾಸ್ತಿ ಸಿಗ್ತಾ ಇದೆ. ಅದೇ ಎರಡನೇ ಕಾಂಬಿನೇಷನ್ ತೊಗೊಂಡಾಗ ಸ್ವಲ್ಪ ಇಲ್ಲಿ ಕೆಳಗಿಳಿಯುತ್ತೆ. ಹೌದಾ, ಅವಾಗ Y ವಸ್ತು ಕಡಿಮೆ ಆಗುತ್ತೆ, ಎಕ್ಸ್ ವಸ್ತು ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಅಂದರೆ ಒಂದು ವಸ್ತುವನ್ನು ಹೆಚ್ಚಿಗೆ ಪಡಿಬೇಕಾದ್ರೆ ಇನ್ನೊಂದು ವಸ್ತುವನ್ನು ನಾವು ಬಿಟ್ಕೊಡ್ಬೇಕಾಗತ್ತೆ. ಹೌದಾ, ಸೊ ಹೌದು, ಯಾಕಂದರೆ ಅದೇ ರೀತಿಯ ಅದೇ ಒಂದು ಕಾನ್ಸೆಪ್ಟ್ ಮೇಲೆ ಇರುವಂಥ ಔದಾಸೀನ್ಯ ವಕ್ರರೇಖೆಗಳ ಒಂದು ಕಾನ್ಸೆಪ್ಟ್ ಇರುವಂಥದ್ದು. ಔದಾಸೀನ್ಯ ವಕ್ರರೇಖೆಯ ನಕ್ಷೆಯನ್ನು ಕೂಡ ಅದೇ ರೀತಿಯಾಗಿ ನಿಂತಿರುವಂಥದ್ದು. ಎರಡು ವಸ್ತುಗಳು ಎಟ್ ಎ ಟೈಮ ಸೊ ನಾವು ಹೆಚ್ಚಿಗೆ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಿಲ್ಲ ಅಂದರೆ ನಿಮ್ಗೆ ಗೊತ್ತಿದೆ, ಮೂಲ ಪಾಠ, ನಮ್ಮ ಅರ್ಥಶಾಸ್ತ್ರದ ಮೂಲ ಪಾಠ ಏನಂತಂದರೆ ಸಂಪನ್ಮೂಲಗಳು ಕೊರತೆಯಲ್ಲಿದ್ದೇವ. ಹೌದಾ, ಸಂಪನ್ಮೂಲಗಳು ಏನಿದೆ ಅವರಿಗೆ ಕೊರತೆಯಲ್ಲಿದೆ. ಮಾನವನ ಬಯಕೆಗಳು ಅಪರಿಮಿತವಾಗಿವೆ, ಅಲ್ಲದೆ ಅವುಗಳನ್ನು ಸ್ಪರ್ಧಾತ್ಮಕದಿಂದ ಕೂಡಿದೆ. ಹೌದಾ, ಸೊ ಈ ವಸ್ತುನು ಪಡಿಬೇಕು, ನಮ್ಗೆ ಈ ವಸ್ತುನು ಪಡಿಬೇಕು, ಆದರೆ ಎರಡು ವಸ್ತುಗಳನ್ನು ಎಟ್ ಎ ಟೈಮ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಪಡೆಯೋಕ್ಕೆ ಸಾಧ್ಯವಾಗುವುದಿಲ್ಲ. ಇದು ವಾಸ್ತವಿಕ. ಹೌದಾ, ಈ ವಾಸ್ತವಿಕ ನೆಲೆಗಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕಾಗಿದೆ. ಹೌದಾ, ವಾಸ್ತವಿಕ ನೆಲೆಗಟ್ಟು ಅಂತಂದ್ರೇನು? ನಿಮ್ಮ ಆದಾಯದ ಪ್ರಮಾಣ. ಹೌದಾ, ಈ ಆದಾಯದ ಪ್ರಮಾಣ ಸೊ ಕಡಿಮೆ ಇರುವುದರಿಂದ ಅಥವಾ ಇದನ್ನು ಸ್ಥಿರವಾಗಿರುವುದರಿಂದಾಗಿ ಸೊ ಎರಡೂ ವಸ್ತುಗಳನ್ನು ಎಟ್ ಎ ಟೈಮ್ ಆಗಿ ನಾವು ಒಂದೇ ಪ್ರಮಾಣದಲ್ಲಿ ಹೆಚ್ಚು ಆಗಿ ನಾವು ಪಡೆಯಲು ಸಾಧ್ಯವಿಲ್ಲ. ಒಂದು ಎಕ್ಸ್ ವಸ್ತು ಹೆಚ್ಚಾದರೆ Y ವಸ್ತು ಕಡಿಮೆ ಆಗಬೇಕಾಗತ್ತೆ, ಅಥವಾ ಕಡಿಮೆ ಸೊ Y ವಸ್ತುವನ್ನು ನೀವು ಕಡಿಮೆ ಮಾಡಿದರೆ ಎಕ್ಸ್ ವಸ್ತು ಸ್ವಲ್ಪ ಹೆಚ್ಚಿಗೆ ತಗೊಳ್ಬಹುದು. ಇದು ಪಾಸಿಬಿಲಿಟಿ ಇದೆ. ಇದ್ರ ಮೇಲೆ ನಿಮಗೆ 5 ಅಂಕದ ಪ್ರಶ್ನೆ ಬರ್ಬೋದು. ಹೌದಾ, ಆ 5 ಅಂಕ ಫಿಕ್ಸ್ ಆಗಿ ಬರುವಂಥದ್ದು. ಆದರೆ ಅಲ್ಲಿ ಏನಂತಂದರೆ ಸೊ ನಿಮಗೆ ಸ್ವಲ್ಪ ಏನು ಮಾಡ್ತಾ ಇದ್ದಾನೆ, ನ್ಯೂಮರಿಕಲ್ ಡೇಟಾಸ್ಗಳನ್ನು ಚೇಂಜ್ ಮಾಡ್ತಾನೆ. ಆದಾಯದ ಅನುಭೋಗಿಯ ಆದಾಯದ ಪ್ರಮಾಣವು 40 ರೂಪಾಯಿ ಅಂತ ಹೇಳಿ ಕೊಡುವಂಥದ್ದು, ಇಲ್ಲ 20 ರೂಪಾಯಿ ಅಂತ ಕೊಡ್ಬೋದು, ಇಲ್ಲ 50 ರೂಪಾಯಿ ಅಂತಲೂ ಕೊಡ್ಬೋದು. ಆದರೆ ಮಾವಿನ ಹಣ್ಣಿನ ಬೆಲೆ ಬೇರೆ ಆಗಿರುತ್ತದೆ, ಮತ್ತು ಸೊ ಬಾಳೆಹಣ್ಣಿನ ಪ್ರಮಾಣ ಅಥವಾ ಬಾಳೆಹಣ್ಣಿನ ಬೆಲೆ ಈ 10, 5 ಅಂತ ಹೇಳಿ ಕೊಟ್ಟಿರ್ತಾನೆ. ಇವುಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಅದನ್ನು ಲೆಕ್ಕಾಚಾರ ಮಾಡಬೇಕಾಗತ್ತೆ. ಆ ಲೆಕ್ಕಾಚಾರ ಮಾಡಬೇಕಾದ್ರೂ ನಮ್ಗೆ ಒಂದು ಫಾರ್ಮುಲಾ ಗೊತ್ತಾಗಬೇಕಾಗತ್ತೆ ವಿದ್ಯಾರ್ಥಿಗಳೇ. ಆ ಫಾರ್ಮುಲಾ ಇಟ್ಕೊಂಡು ನಾವು ಮಾಡಿದರೆ ಇದು ಕರೆಕ್ಟಾಗಿ ನಮ್ಗೆ ಸಿಗುತ್ತೆ. ಈ ಕಾನ್ಸೆಪ್ಟ್ ಮೇಲೆ ಇರುವಂಥದ್ದು ಏಕತಾನಾತ್ಮಕ ಒಲವು. ನೋಡಿರಿ, ಮೇಲಿನ 2 ರಿಂದ 3 ಲೈನ್ಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಬರೆದ್ರೆ ಅಂದರೆ ಇದಕ್ಕೆ 2 ಮಾರ್ಕ್ಸ್ ಇದೆ ವಿದ್ಯಾರ್ಥಿಗಳೇ. ಸೊ ಹೌದಾ, 2 ಮಾರ್ಕ್ಸ್ಗಳು ಇಲ್ಲಿ ಸಿಗುತ್ತೆ. 4 ಮಾರ್ಕ್ಸು ಇಡೀ ಕಂಟೆಂಟಿಗೆ ನಿಮಗೆ ಅದನ್ನು ಸಿಗುವಂಥದ್ದು. ಲಾಸ್ಟ್ ಒಂದು ಕೊನೆಯ ಒಂದು ಕಾನ್ಸೆಪ್ಟ್ ಇದೆ, ಕೊನೆಯ ಒಂದು ಲೈನ್ ನೋಡಿ ವಿದ್ಯಾರ್ಥಿಗಳೇ. ಸೊ ಇದನ್ನು ನಿಮಗೆ ಹೇಳಬೇಕಾಗುತ್ತೆ. ಹೌದಾ, ಸೊ ಇದು ಇಂಪಾರ್ಟೆಂಟ್ ಇದೆ, ಅದಕ್ಕೋಸ್ಕರ. ಸೊ ಕೆಳಗಿನ ಔದಾಸೀನ್ಯ ವಕ್ರರೇಖೆಯ ಸಂಯೋಜನೆಗಳಿಗಿಂತ ಎತ್ತರದ ಔದಾಸೀನ್ಯ ವಕ್ರರೇಖೆಯ ಸಂಯೋಜನೆಗಳ ಕಡೆಗೆ ಹೆಚ್ಚಿನ ತುಷ್ಟಿಗುಣ ಇರುವುದರಿಂದ ಸೊ ಅನುಭೋಗಿ ಆದ್ಯತೆ ನೋಡ್ರಿ. ಸೊ ಅನುಭೋಗಿ ಆದ್ಯತೆ ಯಾವುದು? ಸೊ IC1ಗಿಂತ ನಮ್ಗೆ IC2 ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಆದ್ಯತೆ ಇರುತ್ತೆ. IC2ಗಿಂತಲೂ IC3 ಮೇಲೆ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಏನಾಗುತ್ತೆ ಅಂತಂದರೆ ಒಲವಿರುತ್ತೆ. ಯಾಕೆ ಒಲವಿರುತ್ತೆ ಅಂತಂದರೆ ಸೊ ಅದು ಎತ್ತರ ಮಟ್ಟದಲ್ಲಿದೆ. ಹೌದಾ, ಸೊ IC1 ಇಲ್ಲಿದೆ, IC2 ಇಲ್ಲಿದೆ, IC3 ಇಲ್ಲಿದೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, IC3 ಮೇಲೆ ನಮ್ಮ ಒಂದು ಕಣ್ಣು ಇರುತ್ತೆ. IC3ಯನ್ನು ನಾವು ಪಡಿಬೇಕು ಅನ್ನುವಂಥ ಒಂದು ಮನೋಭಾವನೆ. ಯಾಕಂದರೆ ಇಲ್ಲಿ ಯಾವುದೇ ರೀತಿ ಅಂತ ನಮಗೆ ಒಂದು ಮಾರ್ಕ್ ಇಲ್ಲ. ಮಾರ್ಕ್ ಏನಂದರೆ ಸೊ ನಮ್ಮ ಒಂದು ಕೆಪಾಸಿಟಿ ಬಗ್ಗೆ ಇಲ್ಲಿ ಹೇಳಿಲ್ಲ, ಆದಾಯದ ಬಗ್ಗೆ ನಮ್ಗೆ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಒಲವು ಏನಾಗಿರ್ತದ, ಪ್ರತಿಯೊಬ್ಬ ಅನುಭೋಗಿಯು ಹೆಚ್ಚಿನ ಪ್ರಮಾಣದಲ್ಲಿ ತುಷ್ಟಿಗುಣ ಸಿಗಬೇಕು. ಹಾಗಾಗಿ ಅತಿ ಎತ್ತರದಲ್ಲಿರುವಂಥ ಔದಾಸೀನ್ಯ ವಕ್ರರೇಖೆಯ ನಕ್ಷೆ ಕಡೆಗೆ ಅಥವಾ ಅದರ ಕಡೆಗೆ ಒಂದು ಒಲವನ್ನು ಇರುತ್ತಾನೆ. ನೆನ್ಪಿಟ್ಕೊಳ್ಳಿ, ಇದು ನಿಮ್ಮ ಕಂಪಲ್ಸರಿ ತಲೆಯಲ್ಲಿ ಇರಬೇಕು. ಸೊ ಇದ್ರ ಮೇಲೆ ನಿಮ್ಮ ಒಂದು 2 ಅಂಕದ ಪ್ರಶ್ನೆನೂ ಕ್ಲಿಯರ್ ಆಗುತ್ತೆ, 4 ಅಂಕಕ್ಕೂ ಕೂಡ ಈ ಒಂದು ಕಾನ್ಸೆಪ್ಟನ್ನು ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಹೌದಾ, ನೋಡಿ ಒಂದು ಸೆಕೆಂಡ್ ಮತ್ತದನ್ನೇ ನಾನು ರಿಪೀಟ್ ಮಾಡ್ತೀನಿ, ಇಂಪಾರ್ಟೆಂಟ್ ಇದೆ. ಸೊ ಈ ಕೆಳಗಿನ ಔದಾಸೀನ್ಯ ವಕ್ರರೇಖೆಯ ಸಂಯೋಜನೆಗಳಿಗಿಂತ ಎತ್ತರದ ಔದಾಸೀನ್ಯ ವಕ್ರರೇಖೆಯ ಸಂಯೋಜನೆಗಳ ಕಡೆಗೆ ಹೆಚ್ಚಿನ ತುಷ್ಟಿಗುಣ ಇರುವುದರಿಂದ, ತುಷ್ಟಿಗುಣ ಅಂದರೆ ಅನುಭೋಗಿಸಿದಾಗ ಆಗುವಂಥ ಒಂದು ಸೊ ನಮ್ಮಲ್ಲಿ ಇರುವಂಥ ಮಾನಸಿಕ ಒಂದು ಬದಲಾವಣೆ. ಹೌದಾ, ಸೊ ಒಂದು ಬಾಳೆಹಣ್ಣು ತಿಂದಿದಾಗ ಸೊ ನಮಗೇನಾಗುತ್ತೆ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಸಂತೋಷವಾಗಿರುತ್ತೆ, ಹಸಿವಾಗಿರ್ತದೆ. ಅದಕ್ಕೋಸ್ಕರ ಒಂದು ಬಾಳೆಹಣ್ಣು ತಿಂದಾಗ ಭಾಳ ಆನಂದವಾಗಿರ್ತದೆ. ಮತ್ತು 2ನೇ ಬಾಳೆಹಣ್ಣು ತಿಂತೀವಿ, ಮತ್ತೆ ಒಂದಿಷ್ಟು ಖುಷಿ ಆಗುತ್ತೆ. ಈ ರೀತಿ ಹೌದಾ, ನಮ್ಮಲ್ಲಿ ಸೊ ನಮ್ಮ ಒಂದು ಭಾವನೆ, ನಮ್ಮ ಒಂದು ಮನಸ್ಸು, ನಮ್ಮ ಒಂದು ದೈಹಿಕವಾಗಿ ಬದಲಾವಣೆ ಆಗುವಂಥದ್ದು. ದೈಹಿಕ ಅಂತಂದ್ರೆ ಏನು? ಮನಸ್ಸಿನಲ್ಲಿ ಬದಲಾವಣೆ ಆಗುವಂಥದ್ದು. ಹೌದಾ, ಸೊ ನಮ್ಮ ಒಂದು ಮುಖದಲ್ಲಿ ಬದಲಾವಣೆ
ಬದಲಾವಣೆ ಆಗುವಂಥದ್ದು. ಹೌದಾ, ಅದು ನಮಗೆ ನೆಮ್ಮದಿಯ ಒಂದು ಇದನ್ನು ಕೊಡುತ್ತೆ. ಅದರಿಂದ ತುಂಬ ಸಂತೋಷವಾಗಿ ನಮಗನಿಸುತ್ತೆ. ಹೌದಾ, ಮೊದಲನೇ ಬಾಳೆಹಣ್ಣು ತಿಂದಾಗ, ಎರಡನೇ ಬಾಳೆಹಣ್ಣು ತಿಂದಾಗ, ಮೂರನೇ ಬಾಳೆಹಣ್ಣ ಸಂಯೋಜನೆಯನ್ನು ಪಡೆದಾಗ ಸೊ ಅದರಿಂದ ಆಗುವಂಥ ಒಂದು ಬದಲಾವಣೆ, ಮಾನಸಿಕ ಬದಲಾವಣೆ. ಹೌದಾ, ಅದು ಸೊ ಅದರಿಂದ ಆಗುವಂಥ ಒಂದು ತುಷ್ಟಿಗುಣ ಏನಿದೆ ಅದನ್ನೇ ನಾವು ಏನು ಕರಿತಾ ಇದ್ದೀವಿ ಇವತ್ತು, ಭಾಳ ಖುಷಿಯಾಗುತ್ತೆ ಅಂತೇಳಿ ನಾವು ಅದನ್ನು ಹೇಳ್ತೀವಿ. ನೋಡಿ ವಿದ್ಯಾರ್ಥಿಗಳು, ತುಷ್ಟಿಗುಣ ಇರುವುದರಿಂದ ಅನುಭೋಗಿ ಆದ್ಯತೆ ಎತ್ತರದ ಸಂಯೋಜನೆ ಕಡೆಗೆ ತನ್ನ ಒಲವನ್ನು ಇರುವಂಥದ್ದು. ಆ ಒಲುವಿಗೆ ನಾವು ಏಕತಾನಾತ್ಮಕ ಒಲವು ಆಗಿದೆ ಅಂತೇಳಿ ನಾವು ಅದನ್ನು ಕನ್ಕ್ಲೂಷನನ್ನು ಮಾಡ್ತೀವಿ ವಿದ್ಯಾರ್ಥಿಗಳೇ. ಇಷ್ಟು ಬರೆದ್ರೆ ನಿಮ್ಮ 4 ಮಾರ್ಕ್ಸು ಡೆಫಿನೆಟ್ ಆಗಿ ಸಿಗುತ್ತೆ. ಯಾಕಂದರೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಮ್ಮ ಒಂದು ಈ ಒಂದು ಕಾನ್ಸೆಪ್ಟ್ನಲ್ಲಿ ಹೈ ಕೀವರ್ಡ್ಸ್ಗಳಿದೆ. ಅದಕ್ಕೋಸ್ಕರ ಡೈಗ್ರಾಮಿಗೆ ಒಂದು ಕೊಡ್ತಾನೆ, ಮೇಲ್ಗಡೆ ಒಂದು ಪ್ಯಾರಾಗ್ರಾಫ್ ಇದೆ, ಆ ಪ್ಯಾರಾಗ್ರಾಫಿಗೆ ಒಂದು ಇದೆ, ಆಮೇಲೆ ಏಕತಾನಾತ್ಮಕ ಮೀನಿಂಗಿಗೆ ಒಂದಿದೆ. ನೆಕ್ಸ್ಟ್ ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡಿ ಕೆಳಗಡೆ ಇನ್ನೊಂದು ಲೈನನ್ನು ಸೊ ಒಂದು 2-3 ಇದನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಟೋಟಲ್ ಆಗಿ 4 ಮಾರ್ಕ್ಸು ನಿಮಗೆ ಡೆಫಿನೆಟ್ ಆಗಿ ಸಿಗುತ್ತೆ. ಹೌದಾ, ಇದಾದರೂ ಮಾಡ್ಬೋದು, ಇನ್ನೊಂದು ಇದೆ, ಸೊ ಇನ್ನೊಂದಾದ್ರೂ ಕೂಡ ನೀವು ಅದನ್ನು ತೊಗೋಬೋದು. ಔದಾಸೀನ ನಕ್ಷೆ ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅಂತಿರುವಂಥದ್ದು. ಸೊ ಇದೊಂದು ಪ್ಯಾರಾಗ್ರಾಫ್ ಇದೆ. ಹೌದಾ, ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿರುವಂಥ ಇದು ಕಾನ್ಸೆಪ್ಟಾ. ಸೊ ಇದು ಮತ್ತು ಡೈಗ್ರಾಮ್ಸು ಸೇಮ್ ಇದೆ. ಅಲ್ಲಿ ವೈ ಗೂಡ್ಸ್ ಅಂತ ತೊಗೊಂಡಿದ್ದೀನಿ, ಅದು ಮಾವಿನ ಹಣ್ಣು. ಸೊ ಕೆಳಗಡೆ ಎಕ್ಸ್ ಗೂಡ್ಸ್ ಬನಾನಾ ಅಂತ ಅನ್ಕೋಬೇಕು. ಅದನ್ನು ಇಂಡಿಫ್ರೆನ್ಸ್ ಕರ್ವ್, ಅದು ಕನ್ನಡದಲ್ಲಿ ಇರಲಿಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಇದ್ದಿದ್ದು ಗೂಗಲಲ್ಲಿ ತೆಗೆದುಕೊಂಡು ಅದನ್ನು ನಾನು ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದು ವಿದ್ಯಾರ್ಥಿಗಳೇ. ಅದಕ್ಕೆ ಕ್ಷಮೆ ಇರಲಿ, ಕನ್ನಡದಲ್ಲಿ ತೋರಿಸಿಲ್ಲ ಅಂಥೇಳಿ. ಸೊ ಆಲ್ರೆಡಿ ಮೇಲ್ಗಡೆ ತೋರಿಸಿದ್ದೀನಿ ಬಾಳೆಹಣ್ಣಿಂದು ಮತ್ತು ಮಾವಿನ ಹಣ್ಣಿಂದ. ಹೌದಾ, ಸೊ ಎಕ್ಸ್ ವಸ್ತು ಅಂತಂದರೆ ಬನಾನಾ ಅಂತ ಅನ್ಕೋಬೇಕು ಬಾಳೆಹಣ್ಣು, ವೈ ವಸ್ತು ಅಂದರೆ ಮಾವಿನ ಹಣ್ಣು ಅನ್ಕೋಬೇಕು. ಹೌದಾ, ಸೊ ಅದರದ್ದು IC1 IC2 IC3 ಅನ್ನುವಂಥ ಒಂದು ಇಲ್ಲಿ 3 ಇದಾವೆ, 4 ಅಂತ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಹಾಗಾಗಿ ಸೊ ಈ 3 ಬರೀರಿ, 4 ಬರೆಯೋಕ್ಕೆ ಹೋಗಬೇಡಿ. ಸೊ ಇದನ್ನು ನಿಮ್ಗೆ ಅದ್ರ ಕಾನ್ಸೆಪ್ಟ್ ಇದೆ. ಸೊ ಈ ಕಾನ್ಸೆಪ್ಟ್ ಮೇಲೆ ನಾನು ಮತ್ತೆ ಲಾಸ್ಟಿಗೆ ಕನ್ಕ್ಲೂಷನ್ ಕೂಡ ಮಾಡಿದ್ದೀನಿ. ಸೊ ಇದನ್ನು ಬರೆದ್ರು ಓಕೆ, ಅದನ್ನು ಬರೆದ್ರು ಓಕೆ. ಸೊ ಒಂದ್ಸಲ ನೀವು ಇದನ್ನು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಭಾಳ ಸಲ ರಿಪೀಟ್ ಆಗಿದೆ ವಿದ್ಯಾರ್ಥಿಗಳೇ. ನನ್ನ ಪ್ರಕಾರ ಇದು ಭಾಳ ಇಂಪಾರ್ಟೆಂಟ, ಫಸ್ಟ್ 1 ಪ್ರಯಾರಿಟಿ ಅಂತ ನಾನು ಹೇಳ್ಬೋದು. ನಾನು ಅದಕ್ಕೋಸ್ಕರ ನಾನು ಫಸ್ಟ್ ಇದನ್ನೇ ತೊಗೊಂಡಿದ್ದೀನಿ. ಸೊ ಮುಂದಿನ ಕಾನ್ಸೆಪ್ಟು ಮತ್ತೆ ಬೇರೆ ಒಂದು ವಿಡಿಯೋನ ತೆಗೆದುಕೊಂಡು ಬರ್ತೀನಿ. ಸೊ ದಯವಿಟ್ಟು ನನ್ನ ವಿಡಿಯೋ ಪೂರ್ತಿ ವಾಚ್ ಮಾಡಿ, ಮತ್ತು ಎಲ್ಲರಿಗೂ ಕೂಡ ಸೊ ಫಾರ್ವರ್ಡ್ ಮಾಡಿ ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ, ಮತ್ತು ಪೂರ್ತಿಯಾಗಿ ವಾಚ್ ಮಾಡಿ ವಿದ್ಯಾರ್ಥಿಗಳೇ. ಹೌದಾ, ಸೊ ಪೂರ್ತಿಯಾಗಿ ವಾಚ್ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ. ಹೌದಾ, ಸೊ ಭಾಳ ನಿಮಗೆ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.